ರಕ್ಷಣೆಗೆ ಸಜ್ಜಾಗಿದೆ. ಪವಿತ್ರ ಪಥವನ್ನು ಆರಂಭಿಸುತ್ತಿದ್ದೇವೆ. ಕಾಕಿ ತೊಟ್ಟ ಕ್ಷಣದಿಂದ ನಮ್ಮ ಬದುಕು ಕೇವಲ ನಮ್ಮದಾಗಿರುವುದಿಲ್ಲ, ಅದು ಜನರ ಸುರಕ್ಷತೆ, ನ್ಯಾಯ. ಎರಡನೆಯ ತಂದೆಯ ನಾಯಕರು ಶ್ರೀ ಗಜೇಂದ್ರ ನಾಯಕ್ ಶ್ರೀಯುತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಬ್ಯಾಂಡ್ ವಾದ್ಯವಾರದ ಪರವಾಗಿ ಶ್ರೀ ಪ್ರೀತಮ್ ಶಿವರಾಜ್ ಹಾಗೂ ಶ್ರೀ ಪ್ರಕಾಶ್ ಅವರು ನಮ್ಮ ಶ್ರೀ ರುದ್ರೇಗೌಡ ಜಿಯವರು ಮುಖ್ಯ ಅತಿಥಿಗಳಿಗೆ ಗೌರವ. ಸಮಾಜದ ಶಾಂತಿಯ ದೂತರು ಎನ್ನುವ ಸಂದೇಶವನ್ನು ಸಾರುತ್ತಾ ಮೊದಲ ತುಕುಡಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ನಿಧಾನಗತಿಯ ನಡಿಗೆಯೊಂದಿಗೆ ಸಾಗಿ ಬರುತ್ತಿದೆ. ಈ ಕವಾಯತುವನ್ನು ನೋಡುವುದು ಕಣ್ಣಿಗದೆಷ್ಟು ಚಂದ, ಅದೆಷ್ಟು ಅಂದ. ಒಂದೇ ಲಯ, ಒಂದೇ ನಾದ, ಒಂದೇ ಗುರಿ. ಅದ್ಭುತವಾದಂಥ ಈ ನಿರ್ಗಮನ ಪಥ ಸಂಚಲನಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿರುತ್ತಿದ್ದೇವೆ. ಸೇವೆ ನಮ್ಮ ಧರ್ಮ, ಶಿಸ್ತು ನಮ್ಮ ಅಲಂಕಾರ, ಸತ್ಯ ಮತ್ತು ನ್ಯಾಯ ನಮ್ಮ ಮಾರ್ಗದರ್ಶನ, ಜನರ ಸುರಕ್ಷತೆ ನಮ್ಮ ಧ್ಯೇಯ, ಸಮಾಜದ ಶಾಂತಿ ನಮ್ಮ ಪರಮ ಕರ್ತವ್ಯ ಎಂಬ ನೆಲೆಯಲ್ಲಿ ಎರಡನೆಯ ತುಕುಡಿಯ ನಾಯಕರಾಗಿರುವ ಶ್ರೀ ಗಜೇಂದ್ರ ನಾಯಕರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ನಿಧಾನಗತಿಯ ಪಥ ಸಂಚಲನದಲ್ಲಿ ಮೂರನೆಯ ತುಕುಡಿಯನ್ನು ಮುಂದುವರಿಸಿಕೊಂಡು ಶ್ರೀ ವೀರಣ್ಣ ಸುರೇಶ್ ಬಂಡ್ಗಾರವರು ಒಂದನೆಯ ತುಕುಡಿ ವೇದಿಕೆಯ ಬಲಪಾರ್ಶ್ವದಲ್ಲಿ, ಎರಡನೆಯ ತುಕುಡಿ ವೇದಿಕೆಯ ಮಧ್ಯಭಾಗದಲ್ಲಿ ಹಾಗೂ ಮೂರನೆಯ ತುಕುಡಿ ಅವರನ್ನು ಅನುಸರಿಸಿಕೊಂಡು ಬರುತ್ತಿದೆ. ಒಟ್ಟಾರೆಯಾಗಿ 4 ತುಕುಡಿಗಳು ಈ ಒಂದು ನಿರ್ಗಮನ ಪಥ ಸಂಚಲನದಲ್ಲಿ ತಮ್ಮ ಪಥ ಸಂಚಲನವನ್ನು ಕಂಡುಕೊಳ್ಳುತ್ತಿದೆ. ಮೂರನೆಯ ತುಕುಡಿಯ ನಾಯಕರಾದ ವೀರಣ್ಣ ಸುರೇಶ್ ಬಂಡ್ಗಾರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ 3 ವಾದ್ಯ ವೃಂದಗಳು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಉಡುಪಿ, ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮಂಗಳೂರು, 7ನೇ ಪಡೆ KSRP ಮಂಗಳೂರವರು ಸುಂದರವಾದಂತಹ ಲಯಬದ್ಧವಾದ ನಾದಬದ್ಧವಾದಂತಹ ವಾದ್ಯಗೋಷ್ಠಿಯನ್ನು ನಡೆಸುವುದರೊಂದಿಗೆ 4ನೆಯ ತುಕುಡಿಯ ನಾಯಕರಾಗಿರುವ ಶ್ರೀ ರುದ್ರೇಗೌಡ ಜಿಎ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಒಟ್ಟು 4 ತುಕುಡಿಗಳು ಇದೀಗ ವೇದಿಕೆಯ ಬಲಪಾರ್ಶ್ವಕ್ಕೆ ಬಂದು ನೆಲೆನಿಲ್ಲುವುದು. ಆ ಬಳಿಕ ಅಲ್ಲಿಂದ ಶೀಘ್ರಗತಿಯ ಪಥ ಸಂಚಲನದೊಂದಿಗೆ ಮತ್ತೊಮ್ಮೆ ಬಂದು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸಲಿದೆ. ಇದೀಗ ವೇದಿಕೆಯ ಬಲಪಾರ್ಶ್ವಕ್ಕೆ ಇದು ನಿಮ್ಮ ದೇಶದ ಹಾಗೂ ಕರ್ನಾಟಕದ ಜನಸೇವೆಗೆ ಅರ್ಪಿತವಾದ ಜೀವನ ಪೂರ್ತಿ ಪಯಣದ ಶುಭ ಆರಂಭವಾಗಿದೆ. ಸೇವೆ, ತ್ಯಾಗ ಮತ್ತು ಬದ್ಧತೆಯನ್ನು ಜೀವನದ ಉದ್ದೇಶವಾಗಿ ಇಟ್ಟುಕೊಂಡು ಜನರ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುವುದು ಸಂಕಲ್ಪ ಮಾಡಿರುವ ದಿನವಾಗಿದೆ. ನೀವು ಇಂದು ತರಬೇತಿ ಪೂರ್ಣಗೊಳಿಸಿ ನಿಮ್ಮ ಕುಟುಂಬ ಸದಸ್ಯರ ಎದುರಲ್ಲಿ ಪಾಸಿಂಗ್ ಔಟ್ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತಿದ್ದೀರಿ. ಈ ದಿನ ನಿಮ್ಮ ಜೀವಮಾನ ಪೂರ್ತಿ ನೆನಪಿನಲ್ಲಿ ಇರಬೇಕಾದ ಮುಖ್ಯವಾದ ದಿನವಾಗಿದೆ. ನೀವು ಬಹುಶಃ ನೋಡಿರ್ಬೋದು, 1 ವರ್ಷ ಪೊಲೀಸ್ ತರಬೇತಿ ಶಾಲೆಗೆ ಬಂದಾಗ ನಿಮ್ಮದು ಪರ್ಸ್ನಾಲಿಟಿ, ನಿಮ್ಮದು ವಾಕಿಂಗ್, ನಿಮ್ಮದು ಯಾವ ರೀತಿ ಮಾತಾಡ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮದು ಮೆಚ್ಯೂರಿಟಿ, ಈ ವರ್ಷದಲ್ಲಿ ಏನಾಗಿದ್ರಿ ಮತ್ತು ಈ ತರಬೇತಿ ನಂತರ ನೀವು ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ಎಂಬುದನ್ನು ಗಮನಿಸಿದ್ದೀವಿ. ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆಯಾಗಿದೆ. ಸಶಸ್ತ್ರ ಪಡೆಯ ಸಿಬ್ಬಂದಿಗಳಾದ ನೀವು ಸದಾ ಶಿಸ್ತನ್ನು ಪಾಲಿಸಬೇಕು. ನಿಮ್ಮ ಯೂನಿಫಾರ್ಮ್ ಹಾಗೂ ಟರ್ನ್ಔಟ್ ಯಾವಾಗಲೂ ಪರಿಪೂರ್ಣವಾಗಿರಬೇಕು. ನಿಮ್ಮ ಸಮವಸ್ತ್ರವನ್ನು ಹೆಮ್ಮೆಯಿಂದ ಧರಿಸಿ, ಏಕೆಂದರೆ ಅದು ಧೈರ್ಯ, ಜವಾಬ್ದಾರಿ ಮತ್ತು ಸಮಸ್ತ ನಾಗರಿಕರ ನಂಬಿಕೆಯನ್ನು ಹಗಲರಾತ್ರಿ ಕೆಲಸ ನಿರ್ವಹಿಸಬೇಕಾಗುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಲು ರೆಡಿಯಾಗಬೇಕಾಗಿದೆ. ಆದ್ದರಿಂದ ನಿಮಗೆ ಅತ್ಯಂತ ಕಠಿಣ ತರಬೇತಿಯನ್ನು ನೀಡಿ ತಯಾರಿಗೊಳಿಸಲಾಗಿದೆ. ಸಶಸ್ತ್ರ ಪೊಲೀಸರು ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ. ಚುನಾವಣೆ ಬಂದೋಬಸ್ತ್ ಸಂದರ್ಭದಲ್ಲಿ, ಕೋಮು ಗಲಭೆ ಸಂದರ್ಭದಲ್ಲಿ, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರಮುಖ ಸ್ಥಾನವನ್ನು ರಕ್ಷಣೆ
ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಿಸಿರುವ ಕೆಲವೊಂದು ಅಸಾಧಾರಣ ಸಂದರ್ಭದಲ್ಲಿ ಸಶಸ್ತ್ರ ಪೊಲೀಸ್ ಪಡೆ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ವೃತ್ತಿಪರತೆ, ಧೈರ್ಯ ಮತ್ತು ಸಂಯಮದಿಂದ ಕರ್ತವ್ಯ ನಿರ್ವಹಿಸಬೇಕು. You should always uphold the constitution and the rule of the law and the law of the land. ನೀವು ಪೊಲೀಸ್ ಇಲಾಖೆಯ ಮುಖವಾಣಿಯಾಗಿದ್ರಿ. ನಿಮ್ಮ ನಡವಳಿಕೆಗೆ ಬೇರೆಯವರಿಗೆ ಮಾದರಿಯಾಗಿದ್ರು. ಪೊಲೀಸ್ ಇಲಾಖೆಗೆ ಹೆಸರು ತಂದು ಕೊಡುವಂತಿರಬೇಕು. ನೀವು ನೈತಿಕವಾಗಿ ನೇರ ಮತ್ತು ಪ್ರಾಮಾಣಿಕವಾಗಿ ಇರಬೇಕು. ಅಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೃಢವಾಗಿದ್ದು ಇಲಾಖೆ ಶಿಸ್ತನ್ನು ತಪ್ಪದೆ ಪಾಲಿಸಬೇಕು. ಶಿಸ್ತು ಇಲ್ಲದೆ ಧೈರ್ಯ ಅಪಾಯಕಾರಿ, ಹಾಗೆ ಧೈರ್ಯ ಇಲ್ಲದೆ ಶಿಸ್ತು ಕೂಡ ಪರಿಣಾಮಕಾರಿ ಅಲ್ಲ. ನೀವು ನಿಮ್ಮ ಜೀವನದಲ್ಲಿ ಧೈರ್ಯ, ಶಿಸ್ತು ಮತ್ತು ಸಂಯಮವನ್ನು ಅಳವಡಿಸಿಕೊಳ್ಳಿ. ಸಮಾಜದಿಂದ ಅಲ್ಲದೆ ನನ್ನ ಹಿರಿಯ ಅಧಿಕಾರಿಗಳೊಂದಿಗೆ ಗೌರವವನ್ನು ಗಳಿಸುತ್ತಾನೆ. ಪೊಲೀಸ್ ಇಲಾಖೆಯ ಶಿಸ್ತು ನಿಮ್ಮ ಜೀವನದ ನಿರಂತರ ಸಂಗತಿ ಆಗಿರಬೇಕು. ಶಿಸ್ತು ಕೇವಲ ಪರೇಡ್ನಲ್ಲಿ ಮಾತ್ರ ಅಲ್ಲದೆ ಸಮಯ ಪಾಲನೆ, ವೃತ್ತಿಪರತೆ, ಆದೇಶಗಳನ್ನು ಪಾಲನಿಸುವುದು ಮತ್ತು ಹಿರಿಯ ಅಧಿಕಾರಿಗಳಿಗೆ ಗೌರವ ನೀಡುವುದು ಕೂಡ ಶಿಸ್ತಿನ ಭಾಗವಾಗಿದೆ. ಶಿಸ್ತು ಇಲ್ಲದೆ ಪೊಲೀಸ್ ಪಡೆ ಪರಿಣಾಮಕಾರಿಯಾದ ಪಡೆ ಆಗುವುದಿಲ್ಲ. ಇಲಾಖೆ ನಿಮ್ಮಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದು, ಆ ನಿರೀಕ್ಷೆಗೆ ತಕ್ಕಂತೆ ನೀವು ಕರ್ತವ್ಯ ನಿರ್ವಹಿಸಬೇಕು. ನಿಮ್ಮ ಸೇವಾವಧಿಯಲ್ಲಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಯಮಿತವಾಗಿ ವ್ಯಾಯಾಮ, ಯೋಗ ಅಭ್ಯಾಸವನ್ನು ಮಾಡಬೇಕು. ಇದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕರ ಜೀವನ ನಡೆಸಬಹುದು. ಯಾವುದಾದರೂ 1 ಅಥವಾ 2 ಕ್ರೀಡೆಗಳಲ್ಲಿ ನೀವೊಂದು ತೊಡಗಿಸಿ ಇದರಿಂದ ನಾಯಕತ್ವ ಗುಣ, ತಂಡದ ಮನೋಭಾವನೆ ಅಲ್ಲದೆ ಉತ್ತಮವಾದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು. ನಿಮ್ಮ ಕುಟುಂಬವರನ್ನು, ವಿಶೇಷವಾಗಿ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ನೀವು ಇಂದು ಏನಾಗಿದ್ದೀರಿ ಅದಕ್ಕೆ ನಿಮ್ಮ ಕುಟುಂಬದ ತ್ಯಾಗ, ಬೆಂಬಲ ಮತ್ತು ಪ್ರೋತ್ಸಾಹದ ಫಲವಾಗಿದೆ. ಯಾವುದೇ ನಿಮ್ಮ ಕರ್ತವ್ಯ ಮತ್ತು ಪರ್ಸನಲ್ ಲೈಫ್ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ ಪ್ರಯತ್ನಿಸಿ. ಪದಕ ವಿಜೇತ ಪರಿಶೀಲನೆಯವರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಇಲ್ಲಿ ನೋಡಿ ಒಂಚೂರು ಹಿಂದೆ ಸರ್ ಒಂದು ಶೋಲ್ಡರ್. ಹಲೋ ಮೇಡಮ್.